ಮನುಜಾವತಾರ ವಿನದಾಭಿರಾಮ ಮನುಜಾವತಾರ ವಿನದಾಭಿರಾಮ ಮನುಜಾವತಾರ ವಿನದಾಭಿರಾಮ अभिराम परिपाहि राम गौतम राम ದೇವನಗಾದಿ ಅನೇಕ ಪ್ರಾಂತ್ಯಗಳಿಂದ ಕವಿನಾಯಕರು ಬಂದಿರುವರು. ಅವರಿಗೆ ಕರ್ತವ್ಯಗಳನ್ನು ಆಜ್ಞಾಪಿಸಬೇಕು ಸ್ವಾಮಿ. ಸುಗ್ರೀವರಾಜ, ಶ್ರೀರಾಮಚಂದ್ರ, ಸಕಲ ಭೂಮಂಡಲದ ವಿಚಾರವನ್ನು ಅರಿತ ನೀನು ಇವರೆಲ್ಲರಿಗೂ ಕರ್ತವ್ಯಗಳನ್ನು ನೇಮಿಸು, ತಿಂಗಳ ಅವಧಿಯನ್ನು ಕೊಡು. ಅಪ್ಪಣೆ ಪ್ರಭು. ವಿನುತ, ನೀನು ಉತ್ತಮ ಗಾಯಕನಾದ್ದರಿಂದ ಪೂರ್ವ ದಿಕ್ಕು ಸಾಮಗಾಯನಕ್ಕೆ ಹೆಸರಾದ ಆದ್ದರಿಂದ ನೀನು ಪರಿವಾರದೊಂದಿಗೆ ಹೊರಟು ತಿಂಗಳ ಅವಧಿಯೊಳಗಾಗಿ ಸೀತಾ ಮಾತೆಯವರ ಕುಶಲ ವಾರ್ತೆಯನ್ನು, ರಾವಣನ ಬಲಾಬಲಗಳನ್ನು ತಿಳಿದು ಬರಬೇಕು. ಒಂದು ವೇಳೆ ಅವಧಿ ಮೀರಿದರೆ ಮರಣದಂಡನೆ, ತಿಳಿಯಿತೋ? ಸುಷೇಣ, ನೀನು ಪರಿವಾರದೊಂದಿಗೆ ಪಶ್ಚಿಮ ದಿಕ್ಕಿಗೆ ಹೊರಟು ತಿಂಗಳ ಅವಧಿಯೊಳಗಾಗಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು, ರಾವಣನ ನೆಲೆಯನ್ನು ತಿಳಿದು ಬರಬೇಕು. ಒಂದು ವೇಳೆ ಅವಧಿ ಮೀರಿದರೆ ಕರಚರಣಗಳನ್ನು ಖಂಡಿಸುತ್ತೇನೆ, ತಿಳಿಯಿತೋ? ಶತವಲಿ, ನೀನು ಉತ್ತಮ ಗಾಯಕನು, ಆದ್ದರಿಂದ ಉತ್ತರ ದಿಕ್ಕಿಗೆ ಹೋಗಿ ರಾಮ ಕಾರ್ಯವನ್ನು ಸಾಧಿಸಿಕೊಂಡು ಬರಬೇಕು. ಒಂದು ವೇಳೆ ಅವಧಿ ಮೀರಿದರೆ ಕಠಿಣ ಶಿಕ್ಷೆಗೆ ಗುರಿಪಡಿಸುತ್ತೇನೆ. ಜೋಪಾನ. ಶ್ರೀರಾಮಚಂದ್ರ, ರಾವಣನು ದಕ್ಷಿಣ ದಿಕ್ಕಿಗೆ ಹೋದನೆಂದು ಜಟಾಯು ತಿಳಿಸಿರು ಎಂದು ಹೇಳಿದಿರಲ್ಲವೇ? ಆ ದಿಕ್ಕಿಗೆ ಪ್ರಬಲ ಪ್ರತಾಪಶಾಲಿಯಾದ ಆಂಜನೇಯನನ್ನು ಕಳಿಸುವುದು ಉತ್ತಮವಲ್ಲವೇ? ಹೌದು, ನಿಜ. ಮಾರುತಿಯೇ ವಿಜಯಶಾಲಿಯು, ಆತನಿಗೆ ತಿಳಿಸಬೇಕಾದ್ದನ್ನು ತಿಳಿಸು. ಆಂಜನೇಯ, ಜಾಂಬವಂತರೇ, ಅಂಗದ ಕುಮಾರರೇ ಮೊದಲಾದ 10 ಮಂದಿ ದಕ್ಷಿಣ ದಿಕ್ಕಿಗೆ ಹೊರಟು ರಾಮಕಾರ್ಯವನ್ನು ಸಾಧಿಸಿಕೊಂಡು ಬರಬೇಕು. ಒಂದು ವೇಳೆ ಅವಧಿ ಮೀರಿದರೆ ಸಜೀವ ಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿದೆ? ಆಂಜನೇಯ ಸ್ವಾಮಿ, ನೀನು ನನಗಾಗಿ ದಕ್ಷಿಣ ದಿಕ್ಕಿಗೆ ಹೊರಟು ನನ್ನ ಸೀತೆಯನ್ನು ಹುಡುಕಿಕೊಳ್ಳುವೆ. ಶ್ರೀರಾಮನೇ
ಕರುಣಾರಸಂ ವಿಲಸತ್ಕರುಣ ಕದಾಕ್ಷಮದೊಂದಿರೆ ಆಧಾನವನಂ ಹದಭಳಿದು ಆರ್ಯಯ ವೆಂಕಟ ಜಯಂ ಕಡುವಂತ ಬೆನೊಲವಿನಿಂದ ರಾಮಚಂದ್ರ ನಿನ್ನ ಕರುಣೆ ಎಂಬ ವಜ್ರ ಕವಚ ಈ ವೃತ್ತಿಯ ಮೇಲೆ ಇರುವಲ್ಲಿ ಇದೆಷ್ಟರ ಕಾರ್ಯ ಸ್ವಾಮಿ. ಹಾಗಾದರೆ ನೀನು ನನ್ನ ಜಾನಕಿಯನ್ನು ಕಂಡಿರುವೆಯಾ? ಇಲ್ಲ ಸ್ವಾಮಿ, ಅಪರಿಚಿತ ಸೀತಾಮಾತೆಯನ್ನು ನಾನು ಕಾಣನಪ್ಪ. ಹಾಗಾದರೆ ಕೆಲವು ಕುರುಹುಗಳನ್ನು ಹೇಳಬೇಕು. ಅಪ್ಪಣೆ ಆಗಿ ಸ್ವಾಮಿ. ಕರಬಲ್ಲವಗಳ ಪಿಡಿದು ನಡೆತಂದು ಸಂತೈ ಜಾನಕಿಗರು ಪರಿಗಿದ ಬೇವೆ ಮಾರುತಿನಿ ಹನುಮ ಹರದನು ವನು ಮುರಿದು ನಲಿದು ಮಾತೆಯ ಕರಪಲ್ಲವಗಳ ಪಿಡಿದು ಮಾತೆಯ ಕರಪಲ್ಲವಗಳ ಪಿಡಿದು ಕರೆತಂದು ಸಂತೈಸಲ ಮಾತೆಗೆ ಅರುವ ಪರಿಯನ ಆಗಲಿ ಸ್ವಾಮಿ. ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಆಕೆಗೆ
ಪರಿಗಿದ ಮೇಲೆ ಮಾರುದೆ ನೀನು ಹನುಮ ನನ್ನ ಮಾತೆಗೆ ನಂಬಿಕೆ ನಂಬಿಕೆ ಬರದೊಡೆ ನನ್ನ ಮಾತೆಗೆ ನಂಬಿಕೆ ಬರದೊಡೆ ನನ್ನ ಮಾತೆಗೆ ನಂಬಿಕೆ ಬರದೊಡೆ ಅಂಗುಳಿಕೆಯ ಕೊಟ್ಟು ಆನಂದ ಪಡಿಸಲು ಮಾತೆಗೆ ಸ್ವಾಮಿ ದೇವಾ ಆಂಜನೇಯ ಸ್ವಾಮಿ, ನನ್ನ ಜಾನಕಿಯನ್ನು ಕಂಡೊಡನೆ ಗುರುತಿಗಾಗಿ ಆ ಮುದ್ರಿಕೆ ಉಂಗುರವನ್ನು ಕೊಡು. ಆಗಲಿ. ಅಲ್ಲದೆ ಪಾದದಲ್ಲಿ ಪದ್ಮರೇಖೆ, ಮುಂಗೈಯಲ್ಲಿ ಮತ್ಸ್ಯರೇಖೆ, ಸಿರಿಜಡಿಯಲ್ಲಿ ಚೂಡಾರತ್ನ ಹೊಂದಿದೆ ಜಾನಕಿ. ಆ ಗುರುತುಗಳೆಲ್ಲವೂ ಇರುವವಳೆ ನನ್ನ ಜಾನಕಿಯನ್ನು ಎಂದು ತಿಳಿ. ಇದು ಅಲ್ಲದೆ ಪವನ ಸುತ ಗುಣಪೂರಿತ ಪವನ ಸುತ ಗುಣಪೂರಿತ ಪರೈ ಸುಜನ ಮಿನುತ ಸುಗುಣ ಭರಿತ ಸುಜನ ಮಿನುತ ಸುರಗಿರ ಚಾರಿತ ಪವನ ಸುತ ದೇಶದ ದೇಶಗಳಲ್ಲಿ ವಿಘ್ನಗಳೆಲ್ಲವ ಭಂಗಿಸುವೆ ತಿಂಗಳೊಳೆ ನಂಗನೆಗೆ ಮುಂಗುರವೇ ತಿಂಗರೆ ಬಾ ತಿಂಗಳೊಳೆ ನಂಗನೆಗೆ ಮುಂಗುರವೇ ತಿಂಗರೆ ಬಾ ಮಂಗಳ ವಾರ್ತೆಯ ತಾರೆ ಸಂಗಡ ಕುರುಗುಂಕೊಂಡೊರೆ ಪವನ ಸುತ ಗುಣಪೂರಿತ ಬಾರೈ ಪವನ ಸುತ ಗುಣಪೂರಿತ ಹನುಮ ಹನುಮ ಸ್ವಾಮಿ, ದೃಕ್ಕು ದೃಶ್ಯಗಳೆರಡರಲ್ಲಿ ಎನ್ನಕ್ಕರೆಯ ಜಾನಕಿಯ ರಕ್ಕಸನ ಪುರದೋಳು ಅರಸುವ ತಕ್ಕ ವೃತ್ತಿಯನ್ನು ನೀನೆನ್ನುತ್ತಾ ಎನ್ನ ಅಂತರಂಗವನ್ನು ಅರುಹಿದೇನೋ ಹನುಮ. ಗಣಪರಾಕ್ರಮ ನಿನಗೆ ಮಂಗಳವಾಗಲಿ. ನೀನು ಹೋಗಿ ಬಾ. ನಾನು ಹೋಗಿ ಬರಲಿ. ಹೋಗಿ ಬಾ. ಶ್ರೀರಾಮಚಂದ್ರ ದೇವನಿಂದ ಅಪ್ಪಣೆಯನ್ನು ಪಡೆದು ಹೊರಟಿದ್ದಾಯಿತು. ಇದು ವೈರಾಗ್ಯಯುಕ್ತನಾದ ಲಕ್ಷ್ಮಣ ಸ್ವಾಮಿಯವರಿಗೆ ಒಂದು ನುಡಿಯನ್ನಾದರೂ ಹೇಳದೆ ಹೋಗುತ್ತಿದ್ದೇನಲ್ಲ. ಸ್ವಾಮಿ ಲಕ್ಷ್ಮಣ ದೇವ, ನಿಮ್ಮ ಅಗ್ರಜನಾದ ಶ್ರೀರಾಮಚಂದ್ರ ದೇವರಾದರೋ ನಿಮ್ಮ ಅತ್ತಿಗೆಯವರನ್ನು ಹುಡುಕಲೋಸುಗ ದಿನ 30ರ ಅವಧಿಯನ್ನು ಕರುಣಿಸಿ ಆಶೀರ್ವಾದವಿತ್ತರು. ಅದರಂತೆ ನಿನ್ನದೊಂದು ಉತ್ತರವಾಗಲಿ ಶಕ್ತನೇ. ಭಕ್ತಾಗ್ರಗಣ್ಯ
ಪ್ರೇಮವು ನೀನಯ್ಯ ಮಾತೆಯ ಕುಶಲವ ತಿಳಿಯುತ್ತೆ ಮಾತೆಯ ಕುಶಲವ ತಿಳಿಯುತ್ತೆ ಬಾರದೆ ಮನಕತಿ ಮೂಲವನು ತಾರಯ್ಯ ಮನಕತಿ ಮೂಲವನು ತಾರಯ್ಯ ಹೋಗಿ ಮಾರಯ್ಯ ಓ ಹನುಮ ಹೋಗಿ ಮಾರಯ್ಯ ಹನುಮ ಆಂಜನೇಯ ಸ್ವಾಮಿ, ತಿಳಿಸಬೇಕಾದ ಎಲ್ಲಾ ವಿಚಾರವನ್ನು ಅಗ್ರಜನೆ ತಿಳಿಸಿರುವಾಗ ನೀನು ಮಾತೆಯನ್ನು ಕಂಡಾಗ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸು. ಎಂತ ವೈರಾಗ್ಯ ಪುರುಷ ಸ್ವಾಮಿ. ಆಗಲಿ, ತಮ್ಮ ಅಪ್ಪಣೆಯಂತೆ ಇನ್ನು ನಾನು ಸೀತಾನ್ವೇಷಣ ಕಾರ್ಯಕ್ಕೆ ಹೊರಡಲಿ ಸ್ವಾಮಿ. ನಿನಗೆ ಮಂಗಳವಾಗಲಿ, ನೀನು ಹೋಗಿ ಬಾ ಹನುಮ. ಸಾಧು ಜನೋದರ ರಾಮ ಜಯ ರಾಮ ಜಯ ರಾಮ ಸಾಧು ಜನೋದರ ರಾಮ ಜಯ ರಾಮ ಜಯ ರಾಮ ಶ್ರೀರಾಮ ದಶರಥ ಪುತ್ರನೇ ಧನ್ಯ ಚರಿತ್ರನೇ ದಶರಥ ಪುತ್ರನೇ ಧನ್ಯ ಚರಿತ್ರನೇ ಪಶುಪತಿ ಮಿತ್ರನೇ ರಾಮ ಜಯ ರಾಮ ಜಯ ರಾಮ ಶ್ರೀರಾಮ ಸೀತಾನ್ವೇಷಣ ಚಿಂತಿತ ಮೌನ ಸೀತಾನ್ವೇಷಣ ಚಿಂತಿತ ಮೌನ ಸಿತ ಜನ ವಂದಿತ ರಾಮ ಜಯ ರಾಮ ರಘುರಾಮ ಶ್ರೀರಾಮ ಜನನ ಮರಣ ಸೌಭಾಗ್ಯ ಸುನಾಮ ಜನನ ಮರಣ ಸೌಭಾಗ್ಯ ಸುನಾಮ ಸಕಲ ಲೋಕಾಭಿರಾಮ ಜಯ ರಾಮ ರಘುರಾಮ ಶ್ರೀರಾಮ ಸಾಧು ಜನೋದರ ರಾಮ ಜಯ ರಾಮ ರಘುರಾಮ ತಾತ ಅಂಗದ ಕುಮಾರ ಬನ್ನಿ. ಇನ್ನು ನಾವುಗಳಾದರೂ ಶ್ರೀರಾಮಚಂದ್ರನ ಅಪ್ಪಣೆಯನ್ನು ಪಡೆದು ಸೀತಾನ್ವೇಷಣ ಕಾರ್ಯಕ್ಕೆ ಹೊರಟದ್ದಾಯಿತು. ಹೌದು ಆಂಜನೇಯ. ಅಲ್ಲವೇ? ಹೌದು ಆಂಜನೇಯ. ಈಗಲೀಗ ಸ್ವಯಂಪ್ರಭಾ ಪಟ್ಟಣದ ಹತ್ತಿರಕ್ಕೆ ಬಂದು ಬಿಟ್ಟಿದ್ದೇವೆ ಅಲ್ಲವೇ ತಾತ? ಹೌದು ಆಂಜನೇಯ. ತಾತ, ಆಂಜನೇಯ, ಸ್ವಯಂಪ್ರಭಾ ಪಟ್ಟಣದ ಒಳ ಹೊಕ್ಕು ನೋಡುವಲ್ಲಿ ನಮ್ಮ ಸೀತಾದೇವಿಯ ಸುಳಿವೇ ಇಲ್ಲ. ಪುರಜನ ಪರಿಜನ ಪರಿವಾರ ಯಾವುದೂ ಇಲ್ಲವಲ್ಲ? ಯಾವುದೂ ಇಲ್ಲ ತಾತ. ಹೌದು ಆಂಜನೇಯ. ಆದ್ದರಿಂದ ಯಾರೋ ಓರ್ವ ತಪಸ್ಸಿಯು ಸೂಚಿಸಿದಳು, ಇದು ಮೈನಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪಟ್ಟಣವೆಂಬುದಾಗಿ ಇಲ್ಲಿ ಸೀತಾದೇವಿಯರ ದರ್ಶನವಾಗಿಲ್ಲ. ಯಾವಳವರು ವಿಷಯ ಸೂಚಕಗಳು ಇದ್ದರಿಂದ ಅವಳಿಂದಲೂ ನಮ್ಮ ಸೀತಾದೇವಿಯ ಕಾರ್ಯ ಗೋಚರವಾಗಲಿಲ್ಲ. ಒಳಪಕ್ಕು ಹೊರಬಂದು ನೋಡಿದಲ್ಲಿ ನೋಡಿ ಮಲಯಾಚಲ ಪರ್ವತ ತಪ್ಪಲಿಗೆ ಬಂದ್ಬಿಟ್ಟಿದ್ದೇವೆ. ಹೌದು ಆಂಜನೇಯ. ಹೌದಪ್ಪ. ಹೌದು ಮಾರುತಿ. ಅಲ್ವೇ ನಳ ಮಹಾರಾಜ? ಮಾರುತಿ, ಎಲ್ಲಿಗೆ ಬಂದಿದ್ದೇವೆ ನಾವೀಗ? ಮಲಯಾಚಲ ತಪ್ಪಲಿಯಲ್ಲಿ ಬಂದಿರುವೆ. ಮಲಯಾಚಲ ಪರ್ವತ ತಪ್ಪಲಿಗೆ ಬಂದ್ಬಿಟ್ಟು. ಹೌದು. ಇಲ್ಲಿಗೆ ಎಷ್ಟು ದಿನ ಕಳೆಯಿತು ಶ್ರೀರಾಮಚಂದ್ರನ ಅಪ್ಪಣೆಯನ್ನು ಪಡೆದು ಹೊರಟು? 27 ದಿನಗಳು. ಎಲ್ಲೆಲ್ಲಿ ಎಷ್ಟೆಷ್ಟು ದಿನ ಕಳೆದ್ವಿ? ಸುಗ್ರೀವನ ಆಜ್ಞೆ ಪಡೆದು 10 ದಿನಗಳು ಕಳೆದವು. ಅಲ್ಲಿಂದ ಆಜ್ಞೆ ಕೊಡಕ್ 10 ದಿನ ಆಗ್ಲಿಲ್ಲ ನಳ. ಇನ್ನೆಷ್ಟು ದಿನಗಳಾಗ ಮಾರುತಿ? ಸುಗ್ರೀವರಾಜನಿಂದ ಅಪ್ಪಣೆಯನ್ನು ಪಡೆದು ಕೇತಾರ ಪರ್ವತಕ್ಕೆ ಬರುವಷ್ಟರಲ್ಲಿ 10 ದಿನ ಕಳೆದಿದ್ದು. ಅದ ನಂತರ ಕೇತಾರ ಪರ್ವತದಿಂದ ಸ್ವಯಂಪ್ರಭಾ ಪಟ್ಟಣಕ್ಕೆ ಬರುವಷ್ಟರಲ್ಲಿ 10 ದಿನ ಕಳೆದ್ವಿ. ಹೌದು. ಸ್ವಯಂಪ್ರಭಾ ಪಟ್ಟಣ ಒಳ ಹೊಕ್ಕು ಹೊರ ಬರುವಷ್ಟರಲ್ಲಿ 7 ದಿನಗಳು ಕಳೆದು ಒಟ್ಟು 27 ದಿನಗಳು ಗಶಿಸಿ ಹೋದವು. ಉಳಿದಿರುವುದು ಇನ್ನು 3 ದಿನಗಳು ಪರಮಾತ್ಮ ಆಗಬೇಕಾದ್ದು ರಾಮ ಕಾರ್ಯ ಅಲ್ಲವೇ? ಹೌದು.
ತಾತ ಆಂಜನೇಯ ನಮ್ಮ ಅಂಗದ ಕುಮಾರನ ವಿಚಾರ ಮಾಡಿ ತಾತ. ಅಂಗದ ಕುಮಾರ, ತಾತ ನೀನೆಷ್ಟು ಯೋಜನೆ ಹೋಗಬಲ್ಲೆಯಪ್ಪ? ತಾತ ಎಷ್ಟು ಯೋಜನೆ ಇರುವುದು ತಾತ? 100 ಯೋಜನೆ ಇದೆಯಪ್ಪ ತಾತ ಅಂಗದ ಕುಮಾರ. ಬಿಡಿ ತಾತ. ಬೇಡಪ್ಪ ಬೇಡ ತಾತ ನೀನು ಹಿಡಿದುಕೊಂಡಿರುವುದರಿಂದ ನಿಂತೆ ತಾತ. ಓಹೋ, ಇಲ್ಲವಾದ್ರೆ ಸೀತಾನ್ವೇಷಣ ಕಾರ್ಯ ಆಗ್ಬಿಡದಪ್ಪ. ಹೌದೌದು. 100 ಯೋಜನೆಯನ್ನು ಹಾರಬಲ್ಲೆ, ಆದರೆ ಯಾಕಪ್ಪ ತಿರುಗಿ ಬರಲಾರೆ ತಾತ. ಯಾಕಪ್ಪ ಆ ಶಕ್ತಿ ಆಂಜನೇಯ? ನನ್ನಲ್ಲಿಲ್ಲ ತಾತ. ಅಂಗದ ಕುಮಾರ ಹೇಳ್ತಿರೋ ಸಂಗತಿಯನ್ನು ತಿಳಿದುಕೊಂಡೆ ಅಷ್ಟೇ. ಏಕೆಂದರೆ ಇವರ ತಂದೆಯಾದ ವಾಲಿಗೂ ಸುಗ್ರೀವನಿಗೂ ಯುದ್ಧವಾದ ಸಮಯದಲ್ಲಿ ವಾಲಿಗೂ ಮತ್ತು ರಾವಣನಿಗೂ ಸಂಬಂಧವಿರುವುದಪ್ಪೋ. ಆದ್ರಿಂದ ಇವನು ಹೋದ್ರೆ ವಾಪಸ್ ಬರ್ತಾನೋ ಹೇಗೋ ಅವನಿಗೆ ನಂಬಿಕೆ ಇಲ್ಲ ತಾತ. ಆಂಜನೇಯ. ಕಾರಣಾಂತರಗಳಿಂದ ಮಂಡೋದರ ಗರ್ಭ ಸಂಜಾತ ತಾತ. ಹೌದಪ್ಪ, ಈತನೇನಾದ್ರೂ ಲಂಕಾಪಟ್ಟಣಕ್ಕೆ ಹೋಗಿ ಅಲ್ಲಿ ಮಂಡೋದರಿಯನ್ನು ಮಾತೆ ಎಂಬ ಕಲ್ಪನೆಯನ್ನು ಕಲ್ಪಿಸ್ಕೊಂಡು ಬಿಟ್ಟ ಅಂದ್ರೆ ಮತ್ತೆ ಹಿಂತಿರುಗಿ ಬರುವುದು ಅನುಮಾನ. ಹೌದಪ್ಪ ಆಂಜನೇಯ. ಆದ್ದರಿಂದ ಈತನನ್ನು ಕಳುಹಿಸುವುದು ಬೇಡ. ಹೌದೇ ತಾತ? ಹೌದು ಅಂಗದ ಕುಮಾರ. ತಾತ ಇನ್ನು ಆಂಜನೇಯ. ನಿಮ್ಮ ಪರಾಕ್ರಮವನ್ನು ಹೇಳುವರಾಗಿ ತಾತ. ಆಂಜನೇಯ, ಎಷ್ಟು ಯೋಜನೆ ಇದೆಯಪ್ಪ ಈ ಸಮುದ್ರ? 100 ಯೋಜನೆ ಅಲ್ವೇ ತಾತ? ಆಂಜನೇಯ 90 ಯೋಜನೆ ಮಾತ್ರ ಹಾರಬಲ್ಲೆನಪ್ಪ. ತಾತ 90 ಯೋಜನೆ ನೀವು ಹಾರೋದ್ರೆ ಅಲ್ಲಿ ಜಲವೋ ನೆಲವೋ ತಾತ? ಬರೀ ಜಲವಪ್ಪೋ. ತಾತ ನೀವೇನಾದ್ರೂ ಆ ಜಲಕ್ಕೆ ಬಿದ್ದರೆ ಮೀನು ಮಕರಿಗಳಿಗೆ ನಿಮ್ಮನ್ನು ನುಂಗಿ ನೀರು ಕುಡ್ಕೊಂಡ್ಬಿಡ್ತವೆ ತಾತ. ಆಂಜನೇಯ 100 ಯೋಜನೂ ಸಹ ಆರ್ತಿದ್ನಪ್ಪ. ಆದರೆ ನನಗೆ ಒಂದು ತೊಂದರೆ ಆಗಿದೆಯಪ್ಪ. ಏನ್ ತಾತ? 100 ಯೋಜನ ವಿಶಾಲವಾದ ಈ ಶರದಿಯನ್ನು ಆರುವ ಬರದಲ್ಲಿ ಈ 7 ಲೋಕಕ್ಕೆ ಆಧಾರಭೂತವಾದ ಮೇರು ಪರ್ವತದ ಒಂದು ಕೋಡುಗಲ್ಲು ವಾಮಭಾಗದ ಎಡಗಾಲಿಗೆ ಮಂಡಿ ಮಲಕಾಲಿಗೆ ತಾಕಿ ತಾತ ವಾಸನೆ ಅಪ್ಪ, ಬರ್ತಾ ಇದೆಯಲ್ಲ ತಾತ. ಮಂಡಿ ಮಲಕದ ಗಾಯವಾದ್ದರಿಂದ ಹಾರುವುದು ಸಾಧ್ಯವಲ್ಲಪ್ಪೋ. ಆದ್ದರಿಂದ ನನ್ನ ಶಕ್ತಿಯನ್ನು ಹೇಳಿದ್ದಾಯ್ತು, ಇನ್ನು ನಿನ್ನ ಶಕ್ತಿಯನ್ನು ಹೇಳಿಬಿಡಪ್ಪ ಆಂಜನೇಯ. ತಾತ ಆಂಜನೇಯ ನಾನು ನನ್ನ ಪರಾಕ್ರಮವನ್ನು ಹೇಳಿಬಿಡ್ಲೆ ತಾತ. ಹೇಳ್ಬಿಡಪ್ಪ. ನಮ್ಮ ನಳ 10 ಯೋಜನೆ ಹಾರ್ತೀನಿ ಅಂತ ಹೇಳಿದಾನೆ, ಅವನು ಅಲ್ಲೇ ಹಿಂದೆನೆ ಇದ್ ಬಿಡ್ಲಿ ತಾತ. ಅವನು ಮುಂದಕ್ಕೆ ಬಿಡದ್ ಬೇಡ. ಇನ್ನು ನನ್ನ ಪರಾಕ್ರಮ ಹೇಳ್ಬಿಡ್ಲೆ ತಾತ. ಹೇಳ್ಬಿಡಪ್ಪ ಆಂಜನೇಯ. ಲಂಘಿಸಿ ನೀರದ ಸಂಘದವರಿಗೂ ತುಂಗ ಬಲದೆ ನಾನಿಂಗದ ನಿಮಿಷದಿ ಲಂಘಿಸಿ ನೀರದ ಸಂಘದವರಿಗೂ ತುಂಗ ಬಲದೆ ನಾನಿಂಗದ ಭಾವಾಂತರ ತಿರಿಸಿದಲಿ ಶ್ರೀವರ ಪದರಾಜೀವ ವಸುಂದಿರ. ಹೌದು, ಶ್ರೀವರ ಪದರಾಜೀವ ವಸುಂದಿರ ಭಾವದ ನೆಲೆಯುತ್ತಲಾಗದ ಗಣವಂ ಲಂಘಿಪೆನು ವಾರ್ಧಿಯಾಂ ಲಂಘಿಪೆನು ವಾರ್ಧಿಯಾಂ ಜೈ ಶ್ರೀರಾಮ್. ಜೈ ಶ್ರೀರಾಮ್. ತೀರದೊಳಗಿಂದು ರಂಜಿಸುವ ಸಾಂದ್ರ ಶೈಲಮೇರಿ ಸಿಂಧು ತೀರದೊಳಗಿಂದು ರಂಜಿಸುವ ಸಾಂದ್ರ ಶೈಲಮೇರಿ. ತಾತಾಯ ಸಿಂಧು ತೀರದೊಳಗಿಂದು ರಂಜಿಸುವ ಸಾಂದ್ರ ಶೈಲಮೇರಿ ಚಂದ ದೀಕ್ಷಣಾನಂದ ದೀನನು ಮಹಾಂತರಾವಣ. ಶಾಂತನಾಗು ಶಾಂತನಾಗು. ಚಂದ ದೀಕ್ಷಣಾನಂದ ದೀನನು ಮಹಾಂತರಾವಣ ನಿಂದಿರ್ಪ ನಗರವ ಪೊಂದುತ್ತೆ ಮಂದದಿ ನಿಂದಿರ್ಪ ನಗರವ ಪೊಂದುತ್ತೆ ಮಂದದಿ ಬಾಬು ನಂದನೆ ಇರುತ್ತಿರ್ಪಂದವನರಿದಂಬಂದ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸುರಕುಲಮಂ ಹಿಂಸಿಸಿ ನಿಷ್ಕರುಣಂ ತಾನೆನಿಸಿ ಜಗವವಾದಿಸುತ್ತಿರ್ಪ ದುರುಳ ದಶಾನನ ಪುರಮಿದ ನಿರೂಪಿಸಿದೆ.
ದಶಾನನಪುರಮಿದ ನಿರೂಪಿಸಿದೆ ದುರುಳ ದಶಾನನಪುರಮಿದ ನಿರೂಪಿಸಿದೆ ರಾಮಚಂದ್ರನ ದಯದಿ ರಾಮ ತಂಡದಾನವ ಮಡಲೇಂದ್ರನ ತಂಡದಾನವ ಮಂಡಲೇಂದ್ರನ ತಂಡದಾನವ ಮಂಡಲೇಂದ್ರನ ತಂಡದಾನವ ಮಂಡಲೇಂದ್ರನ ತಂಡದಾನವ ಮಂಡಲೇಂದ್ರನ ಕಂಡು ಹಿಡಿದರೆ ಹಿಂದುವೆ ಫಲ ಕಂಡು ಹಿಡಿದರೆ ಹಿಂದುವೆ ಫಲ ಕಂಡೆ ಲಂಕ ಆ ಮಣಿಮಂಡಲವನಿದ ಕಂಡೇನ ಲಂಕ ಮಣಿಮಂಡಲವನಿದ ಕಂಡೇ ಕಂಡೇ ಗಗನ ತಲಗಿ ಗಗನ ತಲಗಿ ಕಲ್ಲೋಲಗಳ ಮೇಲ ಅಗೆಯುತ್ತೀಗಲೇ ಗಗನ ತಲಗಿ ಕಲ್ಲೋಲಗಳ ಮೇಲ ಅಗೆಯುತ್ತೀಗಲೇ ಖಗತತಿಯೊಳಗಿನ ಬೆರಗಿ ಖಗತತಿಯೊಳ ಶುಗನ 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 ಬೆರಗಿ ಇಲ್ಲಿಗೆ ಬರುತ್ತಲಿ ನಗರವಾಗಿದೆ ಇಲ್ಲಿಗೆ ಬರುತ್ತಲಿ ನಗರವಾಗಿದೆ ಕಂಡೇನ ಲಂಕಾ ಆ ಮಣಿಮಂಡಲವನಿದ ಕಂಡೇನ ಲಂಕಾ ಆ ಮಣಿಮಂಡಲವನಿದ ಕಂಡೇ ಕಂಡೇ ತೊಳಪ ಹೇ ಮನ ಕಲಶ ತೊಳಪ ಹೇ ಮನ ಕಲಶ ಫಲ ತಡಿಸಿ ಗಗನವ ಬೆಳಗಿದೆ ತೊಳಪ ಹೇ ಮನ ಹೇ ತೊಳಪ ಹೇ ಮನ ಕಲಶ ಥಳ 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 ಥಳಿಸಿ ಗಗನವ ಬೆಳಗಿದೆ ತೊಳಪ ಹೇ ಮನ ಹೇ ತೊಳಪ ಹೇ ಮನ ಥಳ 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 ಥಳಿಸಿ ಗಗನವ ಬೆಳಗಿದೆ ಚಲತ್ರಿತ ಜಲದ ಮೇಲ ಚಲತ್ರಿತ ಜಲದ ಮೇಲ ರಾಮ ರಾಮ
ಬಳಸಿ ಕೋಟೆಯ ವಲಯಗಳ ಬಳಸಿ ಕೋಟೆಯ ವಲಯಗಳ ಕಂಗೊಳಿಪ ಅದಲ್ಪೆ ಅದಲ್ಲೇ ಬಳಸಿ ಬಳಸಿ ಕಂಗೊಳಿಪ ಅದಲ್ಲೇ ಅದಲ್ಲೇ ಹಲದಿ ಕಾಂಡುದಲ್ಲಿ ನುಮಿಗೆ ಹಲದಿ ಕಾಂಡುದಲ್ಲಿ ನುಮಿಗೆ ಹಲದಿ ಕಾಂಡುದಲ್ಲಿ ನುಮಿಗೆ ಬತ್ತಳದ ಮೇಲಿ ಕಡೆ ಬತ್ತಳದ ಕಡೆ ಕಡೆನ ತಂಕ ಆ ಮಣಿ ಶ್ರೀರಾಮಚಂದ್ರ, ನಿನ್ನ ಕರುಣೆಯಿಂದ ಅಲ್ಲವೇ ಅಪ್ಪ ಈ ಸಮುದ್ರವನ್ನು ಹಾರಿದ್ದು, ಸುರಸೆ ಸಿಂಹಿಕೆಯರನ್ನು ಪರಾಭವಗೊಳಿಸಿದ್ದು, ಮೈನಾಕ ಪರ್ವತ ರಾಜನು ಸಮಾಧಾನಗೊಳಿಸಿದ್ದು ಎಲ್ಲ ನಿನ್ನ ಕರುಣೆಯಿಂದ ಅಲ್ಲವೇ ಅಲ್ಪ. ಈಗಲೀಗ ಲಂಕಾಪಟ್ಟಣ ಪ್ರವೇಶ ಮಾಡೋಣ ಎನ್ನುವಾಗೆ ಯಾರೋ ಅದ್ಭುತವಾದ ರಾಕ್ಷಸಿಯು ಮಲಗಿರುತ್ತದೆ ಕಾಣುತ್ತಿರುವುದು. ಇವಳನ್ನು ದಾಂಟಿ ಹೋಗುವುದು ಮಹಾದೋಷ. ಇವಳನ್ನು ಎಚ್ಚರಗೊಳಿಸಿ ಪುರಪ್ರವೇಶ ಮಾಡುವೆನು. ಹಾಳಾದು ಸೊಳ್ಳೆ. ಮನ್ಮಥ, ಈ ಮನ್ಮಥನಿಗೆ ಬಹಳ ದಿನಗಳು ನನ್ನ ಮೇಲೆ ಕಣ್ಣು. ಈ ಅರ್ಧರಾತ್ರಿ ವೇಳೆಯಲ್ಲಿ ಬಂದಿರುವೆಯಲ್ಲೋ ಮೈಸೂರು. ನನ್ನ ರೂಪ ಲಾವಣ್ಯವನ್ನು ನೋಡಿ ನನ್ನನ್ನು ಮೈಸೂರು ಬಂದಿರೋದು. ಈ ದಿನ ಬೇಡ, ನಾಳೆ ಭೇಟಿ ಆಗೋಣ. ಏಕೋ ನಿದ್ರೆಯು ಬಾಧಿಸುತ್ತಿರುವುದು. ಎಂತ ಸವಿಯಾದ ನಿದ್ರೆಯಲ್ಲಿದ್ದೆ. ಯಾರೋ ನನ್ನ ನಿದ್ರೆಯನ್ನು ಭಂಗಪಡಿಸುತ್ತಿರುವರಲ್ಲ. ನೀರಲ್ಲಿ ಒಮ್ಮೆ ನೋಡಿಯೇ ಬಿಡೋಣ. ಮಂಗಣ್ಣ, ಕಪಿ, ಮರ್ಕಟ ಅಲ್ವೇ ಚೇಷ್ಟೆ. ಸರಿ, ತಾವಾರು, ತಮ್ಮ ನಾಮಾಂಕಿತವೇನು, ಈ ರೀತಿ ಇಲ್ಲಿ ಬರಲು ಕಾರಣವೇನು, ಈ ಅರ್ಧರಾತ್ರಿ ವೇಳೆಯಲ್ಲಿ ನನ್ನ ನಿದ್ರೆಯನ್ನು ಭಂಗಪಡಿಸಲು ಕಾರಣವನ್ನು ಯಾವ ಕಾರ್ಯಕ್ಕಾಗಿ ಬಂದಿರುವಿರಿ? ಏ ದಾನವಿ, ನಾನಾದರೂ ಸುಗ್ರೀವ ರಾಜನ ಸಚಿವನು, ಅಂಜನಾದೇವಿಯ ಕುವರನು, ಆಂಜನೇಯನು, ಇದೋ ವೀರವಾನರನು. ನಾನಾದರೂ ನಮ್ಮೊಡೆಯನಾದ ಶ್ರೀರಾಮಚಂದ್ರನ ಆಜ್ಞಾನುಸಾರ ನಮ್ಮ ಸೀತಾದೇವಿಯನ್ನು ಹುಡುಕಲೋಸುಗ ಈ ಮಾರ್ಗವಾಗಿ ಬಂದಿರುವೆನು. ನೀನು ಯಾರು? ನೀನು ಇಲ್ಲಿರಲು ಕಾರಣವೇನು ತಿಳಿಸು. ನಾನು ಸ್ವರ್ಣ ಲಂಕಾಧೀಶ್ವರ ರಾವಣ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಿರುವ ಲಂಕಾಪಟ್ಟಣದ ದ್ವಾರಪಾಲಕಿ ಲಂಕಿಣಿ. ಹೇ ಕ್ಷುದ್ರಿ, ವಚನ ಬದ್ರಿ, ಲಯಕಾಲ ರುದ್ರಿ, ಕೇಳೆ ಪಾಪ ಸಮುದ್ರಿ. ಈ ನಿಶರಾತ್ರಿ ಸಮಯದಲ್ಲಿ ಅಶನ ಆಹಾರಾದಿಗಳನ್ನು ತೊರೆದು ಆ ಪಶುಪತಿಯ ಸಕನ ವಶವಸ್ತ್ರಗಳನ್ನು ಬಿಡಿದು ಶಶಿವಿಕಿನ ಐತಂದ್ರು ಬಂದಿರ್ಲಿಗೆ ನೀ ಗಸಬಸ ಗುಟ್ಟುತ್ತ ರಾಚುತ್ತಿರುವೆಲ್ಲ ಶಜರಂಡೆ. ಆ ರಾವಣನ ವಂಶನಾಶಕ ನೀನೇ ಸೂಚಕಗಳಾಗಿ ತೋರುವೆಯಲ್ಲ ಗಯ್ಯಾಳಿ ಹುಚ್ಚುಮೂಳಿ. ದಾರಿಯನ್ನು ಬಿಟ್ಟು ಹೋರೆಯಾಗುವೆಯೋ ಯಮಪುರವನ್ನು ಸೇರುವೆಯೋ? ತಾವು ಬಂದ ಕಾರ್ಯ ಶ್ರೀರಾಮನ ಸತಿ ಸೀತಾದೇವಿಯನ್ನು ರಾವಣನೆಂಬ ಚೋರ ಅಪಹರಿಸಿರುವಂತೆ. ಆದ ಕಾರಣ ನಾನು ಇಲ್ಲಿ ಬಂದಿರುವೆನು. ಓಹೋ, ಪುರಪ್ರವೇಶ ಪುರಪ್ರವೇಶ ಮಾಡಬೇಕಾದರೆ
ನನ್ನ ಅಪ್ಪಣೆ ಇಲ್ಲದೆ ಸಾಧ್ಯವೇ ಇಲ್ಲ. ದೇವಾನು ದೇವತೆಗಳಿಗೆ ಅಸಾಧ್ಯವಾದ ಕಾರ್ಯ ಈ ಮೂರ್ತಿಯಿಂದ ಸಾಧ್ಯವಾಗುವುದು. ಏ ದಾನವಿ, ಪುರಪ್ರವೇಶ ಮಾಡುವುದು ಹಾಗಿರಲಿ, ನಿನ್ನ ನಾಮಾಂಕಿತವೇನು ಬಗಳು? ಲಂಕಿಣಿ. ಎಲ್ಲ ಲಂಕಿಣಿ ಲಂಕಿಣಿ ಎಂಬ ವಿಚಾರೆ ನೋಡ್ಪರಿಗೆ ಅಮಂಗಳಾಕಾರೆ, ಅಜ್ಞಾನ ಗಹನ ಸಂಚಾರೆ. ನೀನಿರುವುದು ದಾನವನಪುರಿ, ನೀನಾಡುವ ಮಾತು ತರಾತುರಿ. ಲಂಕಿಣಿ, ಮಂಕಿಣಿ, ಶಂಕಿಣಿ, ಕೊಂಕಿಣಿ, ಕುಣಿಕುಣಿ. ಕೇಳೆ, ಆ ರಾವಣನಿರುವ ಠಾವನ್ನು ತೋರಿಸುವೆಯೋ, ಆ ಯಮಪುರವನ್ನು ಸೇರುವೆಯೋ? ಲಂಕಾಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳು? ಪುರ ಪ್ರವೇಶ ಮಾಡಬೇಕಾದರೆ ನನ್ನ ಮೇಲೆ ಯುದ್ಧವನ್ನು ಮಾಡಿ ನನ್ನನ್ನು ಜಯಿಸಿದರೆ ಮಾತ್ರ ಪುರ ಪ್ರವೇಶ. ಹೆಂಗಳಾದ ನಿನ್ನೊಡನೆ ಯುದ್ಧವೇ? ಏಕೆ? ನನ್ನಿಂದ ಪರಾಜಿತನಾಗುವ ಎಂಬ ಭಯವೇ? ಅದಿರಲಿ, ನಿನಗೆ ಯಾವ್ಯಾವ ಯುದ್ಧ ಬರುತ್ತವೆ? ಸಕಲ ಯುದ್ಧವೂ ಬರುವುದು. ಗದಾಯುದ್ಧ, ಶರಾಯುದ್ಧ, ಮಲ್ಲ ಯುದ್ಧ, ಎಲ್ಲಾ ಯುದ್ಧವೂ ಬರುವುದು. ನಾಚಿಗೆಟ್ಟವಳೆ ಮಲ್ಲ ಯುದ್ಧನು ಮಾಡ್ತಾಳಂತೆ. ಅದಿರ್ಲಿ, ನಾನ್ ನೋಡು ನಿರಾಯುಧ, ನನ್ನಲ್ಲಿ ಯಾವ ಆಯುಧಗಳು ಇಲ್ಲ. ನಾನು ಬಿಟ್ಟು ಬಿಡುವೆ. ಆಗಲಿ, ಇವಾಗ ಯಾವ ಯುದ್ಧ ಮಾಡೋಣ ಹೇಳು? ಮುಷ್ಟಿ ಯುದ್ಧ ಆಗಲಿ. ಎಷ್ಟು ಪ್ರಹಾರಗಳು? ಹಾಗಾದ್ರೆ ಮೊದಲು ಸರದಿ ನನ್ನದು. ಹೌದು, ನಾನು 3 ಪ್ರಹಾರಗಳು ಆಗಲಿ. ಆಗಲಿ, ಬದುಕಿ ಉಳಿದರಲ್ಲವೇ? ಉಳಿದರೆ ನನ್ನದೊಂದೇ ಆಗಬಹುದು. ಆಗಬಹುದು, ಆಗಲಿ. ಶ್ರೀರಾಮಚಂದ್ರ ಸದಾನುಕೂಲ ಆಗಿರೋಪ್ಪ. ಜೈ ಜೈ ರಾವಣೇಶ್ವರ. ಆಹಾ, ನಾನು ಹೇಳ್ದೆ ಬೇಡ ಅಂತ, ಕೇಳಿದ್ರಲ್ವಾ? ನನಗೆ ನಿದ್ರೆಯೂ ಬಾಧಿಸುತ್ತಿರುವುದು. ಏ ದಾನವಿ, ಯಾಕೆ ನಿದ್ರೆ ಮಾಡಕ್ಕೋತಿ? ಬಾ, ಕುಳ್ಕೊ ಬಾ. ಓಹೋ, ನಾನು ನಿದ್ರೆ ಮಂಪರಿನಲ್ಲಿ ಸರಿಯಾಗಿ ಪ್ರಹರಿಸಿಲ್ಲ. ಇನ್ನೂ 2 ಪ್ರಹಾರಗಳಿರುವ ಕುಳಿತು. ಆಗಲಿ, ಶ್ರೀರಾಮಚಂದ್ರ ಸದಾನುಕೂಲ ಆಗಿರಪ್ಪ. ಜೈ ಜೈ ಶಾಂಭವಿ. ಲೇ ಅಕರಾಕ್ಷ ಮಕರಾಕ್ಷ ಎಲ್ಲಿದಿರೋ? ತಾಂಡ ಸಮುದ್ರಕ್ಕೆ ಹಾಕೋ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ಮರ್ಕಟವು ಬಹಳ ಪ್ರಭಾವಶಾಲಿ ಹಾಗೂ ಪರಾಕ್ರಮಶಾಲಿ ಎಂದು ತೋರುತ್ತಿರುವುದು. ಈ ಸಾರಿ ಖಂಡಿತವಾಗಿ ಉಳಿಸುವುದಿಲ್ಲ. ನನ್ನ ಬಲವನ್ನೆಲ್ಲ ಒಗ್ಗೂಡಿಸಿ ಪ್ರಹರಿಸ. ಆಗಲಿ, ಶ್ರೀರಾಮಚಂದ್ರ ಸದಾನುಕೂಲ ಆಗಿರೋಪ್ಪ. ಜೈ 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 ರಾವಣೇಶ್ವರ. ದಾನವಿ, ಕುಳಿತುಕೋ. ನನ್ನ ಈಗ ಕುಳಿತುಕೋಬೇಕೆ? ಹೌದು. ಏನು ಬೇಡಪ್ಪ, ಇಲ್ಲ ಸೋದರ ಪುರಪ್ರವೇಶ ಆಗುವುದು. ನಿರಾತಂಕವಾಗಿ ಪುರಪ್ರವೇಶ ಮಾಡಿ ಆಡಿದ ಮಾತಿನಂತೆ ನಡೆ, ಕುಳಿತುಕೋ. ಪ್ರಹರಿಸಲೇಬೇಕೆ? ಹೌದು. ಅಯ್ಯೋ, ಆಯ್ತು. ಪ್ರಹರಿಸ್ತೀರಾ? ಸ್ವಲ್ಪ ನಿಧಾನ ಪ್ರಹರಿಸಿ. ಆಗಲಿ, ಕುಳಿತುಕೋ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಮ್ಮ, ನಿನ್ನ ಶಾಪ ವಿಮೋಚನೆ ಆದ್ದರಿಂದ ನಾನು ಈಗಲೀಗ ಲಂಕಾಪಟ್ಟಣಕ್ಕೆ ಪ್ರವೇಶ ಮಾಡಬಹುದೇನಮ್ಮ? ಮಾರುತಿ, ಅಂದು ಪಿತಾಮಹನ್ ಹೇಳಿದ್ದನು, ಎಂದು ಬಾನರ ವೀರನವರಿಂದ ನೀನು ಪರಾಜಿತಳಾಗುವೆಯೋ ಅಂದಿಗೆ ಲಂಕಾಪಟ್ಟಣ ಅವನತಿ ಎಂದು ರಾವಣನಿಗೆ ಅಪಜಯವೆಂದು. ಅದು ಇಂದಿಗೆ ನಿಜವಾಯಿತು. ಈ ಮಾರ್ಗವಾಗಿ ಹೋದರೆ ಪುರಪ್ರವೇಶವಾಗುವುದು, ರಾವಣನ ಅರಮನೆ ಸಿಗುವುದು. ಆಗಲಿ ಅಮ್ಮ, ನೀನೀಗ ಹೊರಡು. ಅಲ್ಲಿ ಕಾಣುವ ಸಮುದ್ರಕ್ಕೆ ನನ್ನ ದೇಹವನ್ನು ತಳ್ಳಿಬಿಡಿ. ವಾರ್ತೆಯ ನಾನೀಗ ಕಾಣದೆ ರಾಮ ಸತ್ಯ ವಾರ್ತೆಯ ನಾನೀಗ ಕಾಣದೆ ಕ್ಷೇಮ ಕಾಣ ನಿನ್ನುಪಾಯ ಮನೆಗೆ ತೋಚದಾಯಿತೆ. ಕ್ಷೇಮ ಕಾಣ ನಿನ್ನುಪಾಯ ಮನೆಗೆ ತೋಚದಾಯಿತೆ. ರಾಮ ಸತ್ಯ ವಾರ್ತೆಯ ನಾನೀಗ ಕಾಣದೆ ಅಂಕದಿನ ಗತಿಸಿದೀಗ ಮನಗೆ ತೋಚದಾಯಿತೆ. ಅಮಿತ ದಿನವು
ಕ್ಷೇಮ ಕಾಣೆ ನಿನ್ನುಪಾಯ ಮದುವೆ ಹೋಗದಾಗಿದೆ ಕ್ಷೇಮ ಕಾಣೆ ನಿನ್ನುಪಾಯ ಮದುವೆ ಹೋಗದಾಗಿದೆ ಜ್ಞಾನ ಸತ್ಯ ವಾರ್ತೆಯನ್ನ ಈಗ ಕಾಣದೆ ಶ್ರೀರಾಮಚಂದ್ರ ಲಂಕಾಪುಣ್ಯದಲ್ಲಿ ಗೋಪಾದಷ್ಟು ಸ್ಥಳ ಬಿಡದೆ ಹುಡುಕಿದಾಗಿದೆ ನಮ್ಮ ಸೀತಾದೇವಿಯ ದರ್ಶನವಾಗಲಿಲ್ಲ. ಇಂದ್ರಜಿತ್ತುವಿನ ಮನೆ ನೋಡಿದ್ದಾಯ್ತು, ಅತಿಕಾಯ ಮಹಾಕಾಯರ ಮನೆಯನ್ನು ನೋಡಿದ್ದಾಯ್ತು, ರಾವಣನಿಗೆ 700 ಮಂದಿ ಮಕ್ಕಳು ಅವರ ಮನೆಯನ್ನೆಲ್ಲ ನೋಡಿದ್ದಾಯ್ತು. ಆದಾಗ್ಯೂ ಸೀತಾದೇವಿಯ ದರ್ಶನವೇ ಆಗಲಿಲ್ಲ. ರಾಮ ರಾಮ, ಈ ಲಂಕಾಪಟ್ಟಣವಾದರೋ ನಾಲ್ಕಲೋಕ ಸುರರಿಗೆ ಸಮನೆ ನಿಂಬುದು ಸ್ವಗಸು ನಗರ ಮಿದು ತೋರಿತು ಸ್ವಗಸೆ 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 ಪಂಕಜ ಭವ ಶಿವ ಸುರ ಬಲ ವೈಭವ ಪಂಕಜ ಭವ ಶಿವ ಸುರ ಬಲ ವೈಭವ ನಾದಂ ಸುಖ ಪಿತ ಸಂಭವ ಆದಿನಾದಂ ಸುಖ ಪಿತ ಸಂಭವ ಅಂಕಿತ ಕಂಕಣ ಕನದ ವಿನದ ವಿದ ತೋರಿಸುವುದು ಸೊಗಸೆ ಸೊಗಸೆ ಸೊಗಸೆ. ಶ್ರೀರಾಮಚಂದ್ರ ಈಗಲೀಗ ರಾವಣನ ಸಜ್ಜಾಗೃಹ ಹೊಂದಿದೆ, ಅದನ್ನು ಪ್ರವೇಶ ಮಾಡಿ ನೋಡೋಣ. ರಾಮ 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 ರಾಮಚಂದ್ರ, ನಾನೇಕೆ ಈ ದೃಶ್ಯವನ್ನು ನೋಡಿದೆ? ಏನು ಟಿವಿ, ಏನು ಗಾಂಭೀರ್ಯ, ಸಾಲು ಸಾಲಾದ ರುಂಡೆಗಳನ್ನಿಟ್ಟು ಮಲಗಿರೋನು ಇವನೇ ರಾವಣನಿರಬೇಕು. ಈತನ ಭಾಗದಲ್ಲಿ ಬಹುಹೋಡಿಯಿಂದ ಲಗ್ಗೆಯಿಂದ ಮಲಗಿರೋಳೆ ನಮ್ಮ ಸೀತಾದೇವಿ ಆಗಿರಬೇಕು. ರಾಮಚಂದ್ರ, ನಾನೇಕೆ ಈ ದೃಶ್ಯವನ್ನು ನೋಡಿದೆ? ರಾಮ ರಾಮ ಹರಿ ದುರಿತಾರಿ, ಇದೇನೀ ಪರಿ ಸಾತಿ ಶೇವಾದ ರಾರಾಜ ವರ್ಗಕ್ಕೆ ಭೀತಿಯಂ ಮಾಳ್ಪ ದಶರಥ ಸುತ ರಘುವಂಶ ಪ್ರಖ್ಯಾತ ದಾನವ ವಂಶ ವಿಘಾತನಾದ ಅಮ್ಮ ರಾಘವನ ಸತಿಯಾಗಿ ದಶರಥ ರಾಜನಿಗೆ ಸೊಸೆಯಾಗಿ ಜನಕರಾಜನ ಪುತ್ರಿಯಾಗಿ ಈ ರೀತಿ ಘನಹೀನ ಕಾರ್ಯಕ್ಕೆ ಮನ ಮಾಡುವುದು ಉಚಿತವೇನಮ್ಮ? ತಾರಾ ಅರುಂಧತಿ ಧರ್ಮತಿಯರ ಮೊದಲಾದವರಿಂದ ನುತಿಯನ್ನು ಕೈಕೊಂಡು ಇರುತ್ತಿದ್ದ ಅಮ್ಮ, ನಿನಗೆ ಈ ಗತಿ ಬರಬಹುದೇನಮ್ಮ? ಆಯಾದ ಬ್ರಹ್ಮ ನಿನ್ನ ಪಡೆಯಲಿ ಈ ರೀತಿ ಬರೆದಿದ್ದೇನೇನಮ್ಮ? ರಾಮ ಇರಲಿ. ರಾಘವನಿಂದ ಅಪ್ಪಣೆಯನ್ನು ಪಡೆದು ಹೊರಟು ಬಂದಾಗ ಕೆಲವು ಅಂತರಂಗವಾದ ಗುರುತುಗಳನ್ನು ಹೇಳಿದ್ದರು. ಆ ಗುರುತುಗಳನ್ನು ಪರೀಕ್ಷಿಸಿ ನೋಡುವೆನು. ಪದುಮರೇಖೆಗಳಿಲ್ಲ, ಪಾದಗಳ ಮೇಲೆ ಸ್ವಚ್ಛತರ ಮಣಿಯಿಲ್ಲ, ಸೀತೆ ಇವರಲ್ಲ. ಮತ್ಸ್ಯಲಾಂಛನವಿಲ್ಲ, ಮತ್ಸ್ಯಲಾಂಛನವಿಲ್ಲ ಮುಂಗಯ್ಯ ಮೇಲೆ. ಸ್ವಚ್ಛತರ ಮಣಿಯಿಲ್ಲ, ಸೀತೆ ಇವರಲ್ಲ. ರಾಘವನಿಂದ ಅಪ್ಪಣೆಯನ್ನು ಪಡೆದು ಬರುವಾಗ ಕೆಲವು ಅಂತರಂಗವಾದ ಗುರುತುಗಳನ್ನು ಹೇಳಿದರು. ಅದರಲ್ಲಿ ನೋಡಿದರೆ ರಾಘವನು ಹೇಳಿದ ಒಂದು ಗುರುತುಗಳೂ ಇಲ್ಲ. ಇಲ್ಲಿ ನೋಡಿದರೆ ಕಾಕರೇಖೆ ಕಂಡು ಬರುತ್ತಾ ಇದೆ. ಸಿರಿಜಡೆಯಲ್ಲಿ ಕಣಿಗಲ ಹೂವನ್ನು ಮುಡಿದಿರ್ತಾರೆ ಅಂತ ಎಂಬುದಾಗಿ ಹೇಳಿದ್ದರು. ಇಲ್ಲಿ ನೋಡಿದರೆ ಕೆಂಟ ಸಂಪಿಗೆ ಹೂ ಮುಡಿರುತ್ತಾರೆ. ಪಾದದಲ್ಲಿ ಪದ್ಮರೇಖೆ ಇಲ್ಲ. ಏನಾದರೂ ಇವಳಲ್ಲವೋ, ಏನಾದರೂ
ಇವಳಲ್ಲವೋ ಶ್ರೀನಾಥನ ಮಡದಿ ಏನಾದರೂ ಇವಳಲ್ಲವೋ ಶ್ರೀನಾಥನ ಮಡದಿ ಏನಾದ್ಲವು ತೋರುವುದಿದೆ ಮಾನವನ ಪುರದೇ ಏನಾದರೂ ಸೀತಾದೇವಿ ಇವರಲ್ಲವೆಂದು ನಿರ್ಧಾರವಾಯಿತು. ಈಗಲೀಗ ಲಂಕಾಪುಡಿಯಲ್ಲಿ ಗೋಪಾಡದಷ್ಟು ಸ್ಥಳ ಬಿಡದೆ ಹುಡುಕಿದಾಗಿ ಸೀತಾದೇವಿ ದರ್ಶನವಾಗದೇ ಇದ್ದ ಕಾರಣ ಈ ಲಂಕಾಪುಡಿಗೆ ಆಶ್ರಯವಾಗಿರ್ತಕ್ಕಂಥ ಈ ತ್ರಿಕುಟಾಚಲ ಪರ್ವತವನ್ನೇ ನನ್ನ ಲಾಂಗೋಲದ ಸಹಾಯದಿಂದ ಕಿತ್ತು ಹೊತ್ತುಕೊಂಡು ಹೋಗಿ ರಾಘವನ ಬಳಿಯಲ್ಲಿ ಇಡುವನು. ಅವರೇ ಸೀತಾದೇವಿಯನ್ನು ಹುಡುಕಲಿ. ಜೈ ರಘುವೀರ ಸಮರ್ಥ. ಪಟ್ಟಣವನ್ನು ಕೇಳಬೇಡ, ಅಶೋಕವನಕ್ಕೆ ಹೋಗು, ಸೀತಾಮಾತೆಯವರ ಸಂದರ್ಶನವಾಗುವುದು. ಆಹಾ ಇದೇನಿದು ಆಶ್ಚರ್ಯ ಮಾಡುದು, ಆಹಾ ಇದೇನಿದು ಆಶ್ಚರ್ಯ ಮಾಡುದು, ಮಹಾನುಭಾವನಾದ ಜನನಿ ಮಾತು ತಿಳಿದುದು, ಮಹಾನುಭಾವನಾದ ಜನನಿ ಮಾತು ತಿಳಿದುದು. ಎನ್ನ ಮಾತೆ ಇರುವಳು ಅಶೋಕವನದಳು, ಎನ್ನ ಮಾತೆ ಇರುವಳು ಅಶೋಕವನದಳು. ನಿಶಾಚರೇಶನೊಡನೆ ಬಹಳ ಶ್ರಮವ ಪಡುವುದು, ನಿಶಾಚರೇಶನೊಡನೆ ಬಹಳ ಶ್ರಮವ ಪಡುವುದು. ಆಹಾ ಇದೇನಿದು ಆಶ್ಚರ್ಯ ಮಾಡುದು. ಜೈ 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 ಸಾರ್ವಭೌಮಕ್ಕೆ ಜೈ ಪರ ಜೈ ಪರ ಬಹುಪರ ಜೈ ಪರ. ಸುಮಬಾಣನೆ ನೀನು ಸಾಮಾನ್ಯನೇ, ನೀನು ಸುಮಬಾಣನೆ ನೀನು ಸಾಮಾನ್ಯನೇ, ನೀನು ನಿನ್ನ ಪಂಚಬಾಣವೋ ಎನ್ನು ವಜ್ರತ್ರಾಣವೋ. ನಿನ್ನ ಪಂಚಬಾಣವೋ ಎನ್ನು ವಜ್ರತ್ರಾಣವೋ. ನಿನ್ನ ತಂತ್ರ ವಿದ್ಯಾ ಬಲ ನಿನ್ನ ತಂತ್ರ ವಿದ್ಯಾ ಬಲ ಎನ್ನನೇಕೆ ಬಾಧಿಸುವುದೋ. ಎನ್ನನೇಕೆ ಬಾಧಿಸುವುದೋ. ಸೋಮಬಾಣನೆ ನೀನು ಸಾಮಾನ್ಯನೇ, ನೀನು ಸೋಮಬಾಣನೆ. ಮನ್ಮಥ, ಏಕಿಷ್ಟು ನಿರ್ದಯನಾದೆ? ಆ ಜನಕರಾಜ ನಂದನೆಯನ್ನು ಅಶೋಕವನದ ಬಂಧನದಲ್ಲಿರಿಸಿ ರಾಕ್ಷಸಾಂಗನೆಯರಿಗೆ ಅವಳ ಮನಸ್ಸನ್ನು ನನ್ನ ಕಡೆಗೆ ತಿರುಗಿಸುವಂತೆ ಹೇಳಿದ್ದೆನು. ಅವರು ನನ್ನ ಭಯದಿಂದ ಆ ಕಾರ್ಯವನ್ನು ಮಾಡಿಯೇ ಇರುವರು. ನಾನೀಗಲೇ ಸೀತೆಯಲ್ಲಿಗೆ ಹೋಗಿ ಪ್ರೇಮ ಭಿಕ್ಷೆಯನ್ನು ಯಾಚಿಸುವೆನು. ಮಕರಾಸುರ, ಪ್ರಭು, ಸೀತೆಯು ನನ್ನ ವಿಚಾರವಾಗಿ ಹೇಗಿರುವಳು? ಏನ್ ಹೇಳನ ಪ್ರಭು, ರಾಮ ಅನ್ನೋದೇ ಮರ್ತ್ಬಿಟ್ಟಿದ್ದಾರೆ, ನಿಮ್ಮದೇ ಧ್ಯಾನ. ಸೀತಾ, ನೀರಜ ಗಂಜಿನಿ, ಮಾರಾನೆ ತೋರು ಬೇಗನೆ, ಮಾರಾನೆ ತೋರು ಬೇಗನೆ, ಸಗಂಧಿಯ ಮುಖ ನೀರೇ ಜವನು, ಮಾರಾನೆ ತೋರು ಬೇಗನೆ.
ಸಾರದ ವಯ್ಯಾರವನ್ನು ಬಿರುಗಲಿ ಸಾರ ಸುಖ ಸಾರದ ವಯ್ಯಾರವನ್ನು ಬಿರುಗಲಿ ಧೀರನಾಗಿ ತಾದು ಬಂದು ಓರೆ ನೋಟವ ಬೀರಿ ಮದವೇರಿದ ಮೀಠಾರಿಯ ತೋರು ಬೇಗನೆ ಮಾರನೆ ತೋರು ಬೇಗನೆ